ಬಿಜೆಪಿಯವರಿಂದ ದೇವೇಗೌಡರ ಭಜನೆ ಇಷ್ಟು ದಿನ ರಾಮನ ಭಜನೆಯನ್ನ ಮಾಡ್ತಾ ಇದ್ರು. ರಾಮನ ಮನೆಗೆ ಕಳುಹಿಸಿ ದೇವೇಗೌಡರ ಭಜನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರಿಂದ ಈಗ ದೇವೇಗೌಡರ ಭಜನೆಯನ್ನ ಮಾಡಲಾಗ್ತಾ ಇದೆ. ಇಷ್ಟು ದಿನ ರಾಮನ ಭಜನೆಯನ್ನ ಮಾಡ್ತಾ ಇದ್ರು, ಆದ್ರೆ ಈಗ ದೇವೇಗೌಡರ ಭಜನೆಯನ್ನ ಮಾಡ್ತಾ ಇದ್ದಾರೆ. ರಾಮನನ್ನ ಮನೆಗೆ ಕಳಿಸಿ ದೇವೇಗೌಡರ ಭಜನೆಯನ್ನ ಶುರು ಹಚ್ಚಿಕೊಂಡಿದ್ದಾರೆ ಬಿಜೆಪಿಯವರು ಅಂತ ಹಾಸನದಲ್ಲಿ ಎಚ್ ಡಿ ರೇವಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗೌಡರ ಹೆಸರು ಹೇಳ್ತಿದ್ರೆ ಬಿಜೆಪಿಗೆ ಊಟ ಸೇರಲ್ಲ, ದೇವೇಗೌಡರು ಹಾಸನದಲ್ಲೇ ನಿಲ್ಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ. ಇನ್ನು ನಾನು ಮತ್ತೆ ಪ್ರಜ್ವಲ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ, ದೇವೇಗೌಡರು ಹಾಸನದಿಂದನೇ ಸ್ಪರ್ಧೆ ಮಾಡ್ಲಿ, ಅಂತಿಮ ನಿರ್ಧಾರ ಪರಿಶೀಲನೆ ಬಳಿಕ ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಅಂತ ಮಾತನಾಡ್ತಾ ಇದ್ದಾರೆ. 60 ವರ್ಷ ನಿಮ್ಮದೇ ಅಂತ ನಾವು ಒತ್ತಾಯಿಸಿದ್ದೇವೆ. 60 ವರ್ಷ ಕೂಡ ನೀವು ಇಲ್ಲೇ ಸ್ಪರ್ಧೆಯನ್ನ ಮಾಡಿದಂಥವ್ರು, ಇಲ್ಲೇ ರಾಜಕೀಯದ ಎಲ್ಲವನ್ನೂ ಕೂಡ ಅಸ್ತಿತ್ವವನ್ನ ಕಂಡಿಟ್ಕೊಂಡವರು. ಸೊ ಹೀಗಾಗಿ ಇಲ್ಲಿಂದನೇ ಸ್ಪರ್ಧೆ ಮಾಡಿ ಅಂತ. ದೇವೇಗೌಡರು ಎಲ್ಲಿಂದ ಸ್ಪರ್ಧಿಸಿದ್ರು ಗೆಲ್ತಾರೆ, ಜನರ ಆಶೀರ್ವಾದ ಇರೋವರೆಗೂ ಗೆಲುವನ್ನ ಕಾಣ್ತಾರೆ. 60 ವರ್ಷ ಅವರದ್ದೇ ಆದಂತ ಕೊಡುಗೆ ಇದೆ ಹಾಸನದಲ್ಲಿ. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ದೇವೇಗೌಡರು ಎಲ್ಲೇ ನಿಂತರೂ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಕೂಡ ಎಚ್ ಡಿ ರೇವಣ್ಣ ಅವರು ಲೋಕೋಪಯೋಗಿ ಸಚಿವರು ಮಾತನಾಡಿರುವಂತದ್ದು. ಜನರ ಆಶೀರ್ವಾದ ಇರೋವರೆಗೂ ಗೆಲುವನ್ನ ಕಾಣ್ತಾರೆ. 60 ವರ್ಷ ಅವರದ್ದೇ ಆದಂತ ಕೊಡುಗೆ ಇದೆ ಕರ್ನಾಟಕಕ್ಕೆ ಅಂತ ಕೂಡ ಎಚ್ ಡಿ ರೇವಣ್ಣ ಅವರು ದೇವೇಗೌಡರ ಪುತ್ರ ಮಾತನಾಡಿದ್ದಾರೆ. ಬಿಜೆಪಿಯವರಿಗೆ ಇಷ್ಟು ದಿನ ರಾಮನ ಭಜನೆ ಮಾಡಿದ್ರು, ರಾಮನ್ನ ಈಗ ಕಾಡಿಗೆ ಕಳಿಸಿ ದೇವೇಗೌಡರು ಭಜನೆ ಶುರುವಾಗಿದೆ. ಅವರಿಗೆ ಬೆಳಿಗ್ಗೆ ಇದ್ರೆ ದೇವೇಗೌಡರು ಹೆಸರು ಹಿಡಿದವ್ರೆ ಬಿಜೆಪಿಯವರಿಗೆ ಊಟನೇ ಸೇರಲ್ಲ. ದೇವೇಗೌಡರನ್ನ ಹಾಸನದಲ್ಲೇ ನಿಲ್ಲಬೇಕು ಅಂತ ನಾವೀಗ ನಾನು ಪ್ರಜ್ವಲ್ ಎಲ್ಲ ಹೇಳ್ತಾ ಇದ್ದೀವಿ. ಆದರೆ ದೇವೇಗೌಡರು ಅಲ್ಟಿಮೇಟ್ ನಾವಿಲ್ಲಿ ನಿಲ್ಲಬೇಕು, 60 ವರ್ಷ ನೀವಿದೆ ಅಂತ. ಆದರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಅನ್ನೋದನ್ನ ಕೂತ್ಕೊಂಡು ಪಕ್ಷದ ತೀರ್ಮಾನ ಮಾಡಿ. ತುಮಕೂರು, ಬೆಂಗಳೂರು ಅಲ್ಲಿ ಎಲ್ಲೇ ನೋಡಿ, ದೇವೇಗೌಡರಿಗೆ ಎಲ್ಲಿ ನಿಂತರೂ ಗೆದ್ದು ಬರೋ ಶಕ್ತಿ ಇದೆ. ಜನತೆ ಆಶೀರ್ವಾದ ಇರೋವರೆಗೆ ದೇವೇಗೌಡರು ಈ ರಾಜ್ಯದಲ್ಲಿ 60 ವರ್ಷ ಅವ್ರದ್ದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ರಾಜ್ಯ ನೀರಾವರಿ ಯೋಜನೆಗಳಿಗಿರ್ಬೋದು, ಏನು ಬಿಜೆಪಿ ಕೊಡುಗೆ ಕೊಟ್ಟಿರೋದು 4 ವರ್ಷ ಏನು ಕೊಟ್ಟಿದ್ದಾರೆ ಹೇಳಿ. ಈ ಜಿಲ್ಲೆಯಲ್ಲಿ 5 ವರ್ಷ ಬಿಜೆಪಿ ಆಡಳಿತ ಐತೆ, ಯಾವ ಮಕ ಬಿಟ್ಕೊಂಡು ಓಟ್ ಕೇಳ್ತಾರೆ? ಯಾವ ಮಕ ಬಿಟ್ಕೊಂಡು ಕೇಳ್ತಾರೆ? ಒಂದು ಜಿಲ್ಲಾ ಆಸ್ಪತ್ರೆ, ಆ ಮೆಡಿಕಲ್ ಕಾಲೇಜ್, ಒಂದು MCA ನಾರಾಯಣ್ ಪ್ರಕಾರ ಒಂದು